ನಮಸ್ಕಾರ ರೀ. ನನ್ನ ಹೆಸರು ಇರಾನ್ ರೀ. ನಮ್ಮ ತಂದೆ ಹೆಸರು ಭೀಮಪ್ಪ ರೀ. ಅಡ್ರೆಸ್ ತೋರ್ಗಟ್ಟಿ ರೀ. ನಮ್ಮೂರು ದಾಸನಾಳ್ ರೀ ಸರ. ಜಿಲ್ಲಾ ಬೆಳಗಾವಿ ರೀ ಸರ. ತಾಲೂಕು ಸವದತ್ತಿ ರೀ. ನಮ್ಮದು 4 ಎಕರೆ ಜಮೀನು ಐತೆ ಸರ್. ಅದ್ರಾಗ ರೀ ಒಂದು 3 ಎಕರೆ ಕಬ್ಬು ಹಚ್ಚೀವಿ ರೀ. ಒಂದು ಅರ್ಧ ಎಕರೆ ರೀ ಗಿಡಗಳು ಹಚ್ಚೀವಿ ರೀ ಸರ. ಇವನ್ನ ರೀ ಮಾವಿನ ಗಿಡಗಳು ಹಚ್ಚೀವಿ ರೀ. ಉಳಿದಿದ್ದು ರೀ ಗೊಂಜಾಳ ಮತ್ತು ರೀ ಗೋಧಿ ಬೆಳಿತೀವಿ ರೀ. ಮತ್ತು ನಮ್ಮಲ್ಲಿ ಒಂದು ಆಕಳು ಐತೆ ರೀ, ಒಂದು ಎಮ್ಮೆ ಐತೆ ರೀ, ಒಂದು ಆಡು ಐತೆ ರೀ. ನಾವು 5 ಜನ ರೀ. ನಮ್ಮ ತಾಯಿಯವ್ರಿ ಮತ್ತು ನಮ್ಮ ಮೆಸಸ್ ಅವ್ರಿ, ನಾವು ರೀ 2 ಜನ ಮಕ್ಕಳು ರೀ ನಮಗೆ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಪರಿಚಯ ನಮ್ಮ ರೈತರಿಗೆ ಮಾಡಿಕೊಡಲಿಲ್ಲ ರೀ. ನಮಸ್ಕಾರ ರೀ. ನಮ್ಮ ಹೆಸರು ಸೋಮಲಿಂಗಪ್ಪ ಕರೆಪ್ಪ ಸಿದ್ನಾಳ್ ರೀ. ನಾವು ಸಾಕಿನ ದಾಸನಾಳ್ ರೀ. ತಾಲೂಕು ಸವದತ್ತಿ ರೀ, ಜಿಲ್ಲಾ ಬೆಳಗಾವಿ ರೀ. ನಮ್ಮಲ್ಲಿ ಒಟ್ಟು 2 ಎತ್ತುಗಳು ರೀ ಸರ. ಮುಂದೆ ನಮ್ಮಲ್ಲಿ 2 ಎಮ್ಮೆಗಳು ಅದಾವೆ ರೀ ಸರ್. ಅದರಿಂದ ಮುಂದೆ ನಾವು ಒಂದು 6 ಕುರಿಗಳು ಅದಾವೆ ಸರ್. ಅದರಿಂದ 2 ಎಕರೆ ಜಮೀನು ರೀ. ಸರ್ವಾಂಗಿ ಯೋಜನೆ ಒಳಗೆ ರೀ ನಮ್ಗೆ 40 ಚಿಕ್ಕು ಗಿಡ ಕೊಟ್ಟಾರೆ ಸರ್. ಅವ್ನು ಹಚ್ಕೊಂಡು ನಾವು ಚೆನ್ನಾಗಿ ಅದು ರೀ. ಈ ಸರ್ವಾಂಗನ ವಿಕಾಸದಾಗ ರೀ 40 ಗಿಡ ಹಚ್ಕೊಂಡಾರ ರೀ ಇವ್ರು. ಈ 40 ಗಿಡ ಇದನ್ನು ಬೇಸಿಗೆ ಟೈಮ್ದಾಗ ಹೆಂಗೆ ಇವರು ಬೆಳವಣಿಗೆ ಮಾಡ್ತಾರೋ ಮತ್ತು ನೀರಿಲ್ಲದೆ ಇದನ್ನು ಬದುಕಿಸ್ಯಾರ ರೀ ಇವ್ರು. ಇದನ್ನು ಹೆಂಗೆ ಬದುಕಿಸ್ಯಾರ ಅನ್ನೋದು ಈಗ ನಮ್ಮ ಇವ್ರ ಬಾಯಿಲೆ ರೈತರಿಗೆ ಹೇಳ್ರಲ್ರಿ, ನಮ್ಮ ರೈತರಿಗೆ. ಸರ್ ಬ್ಯಾಸ್ಗೆ ಇದ್ರೆ ಗಿಡಗಳಿಗೆ ನೀರು ಸರಿಯಾಗಿ 8 ದಿವ್ಸಕ್ಕೆ ಹಣಿಸಿದ್ರಿ ಸರ್. ಅವ ಚೆನ್ನಾಗಿ ಉಳಿಲಿಲ್ಲ ರೀ. ಅದ್ರ ಮೇಲೆ ಇದನ್ನು ಹೊಚ್ಚಿಗೆ ಹಾಕ್ಕೊಂಡು ಇದನ್ನು ಮಾಡಿದ ಮೇಲೆ ರೀ 20 ದಿವ್ಸಕ್ಕೂ ನೀರು ಹಾಕಿದ್ರಿ ಸರ್. ಅದ್ರ ಮೇಲೆ ರೀ ಚೆನ್ನಾಗಿ ಗಿಡ ಅದಾವು ಸುಧಾರಣೆ ಆಗಿ ಬಂತ್ರಿ ಸರ್. ಮುಂದೆ ರೀ ಎಷ್ಟು ನಾವು ಹೊಚ್ಚಿಗೆ ಹಾಕಿದ್ದಂದ್ರೆ ಅದು ನಮ್ಗೆ ಗಿಡ ಸುಧಾರಣೆ ಆಗಿ ಉಳ್ದದ್ರಿ ಸರ. ಅವ ಬ್ಯಾಸಿಗೆ ಎಷ್ಟು ನಾವು ಜೋಪಾನ ಮಾಡಿದಾಗ ಗಿಡ ಎಷ್ಟು ಚೆನ್ನಾಗಿ ಉಳ್ದಾವ್ರಿ ಸರ್. ಸೋಮಲಿಂಗಪ್ಪವ್ರ, ಈ ಗಿಡಗಳು ರೀ ಬ್ಯಾಸಿಗೆ ಟೈಮ್ದಾಗ ಮತ್ತು ಇವಕ್ಕೆ ಹೆಂಗೆ ನೀರಿನ ಅನುಕೂಲ ಇಟ್ಕೊಂಡು ನೀವು ಇದನ್ನು ಇಷ್ಟು ಎತ್ತರ ಬೆಳೆಸಿದಿರಿ ನೀವು? ಬ್ಯಾಸಿಗೆ ಇವು ಸರ ನೀರು ಭಾಳ ಉಳಿಸ್ಕೋದು ಭಾಳ ಕಷ್ಟ ಇದೆ ಸರ. ಇವನು 8 ದಿವ್ಸಕ್ಕೊಮ್ಮೆ ನೀರು ಹಾಕಿದ್ರಿ ಸರ್. ನಾವು ಅಲ್ಲಿ ಊರ ಕಡೆಯಿಂದ ಹೊತ್ಕೊಂಬಂದು ನೀರು ಹಣಿಸ್ತಿದ್ರಿ ಒಂದೊಂದು ಕೊಳರಿ ಸರ. ಆವಾಗ ಗಿಡಗಳು ಸರಿಯಾಗಿ ನಮಗೆ ಚೆನ್ನಾಗಿ ಉಳಿಲಿಲ್ಲ ರೀ. ಇದನ್ನು ಮ್ಯಾಲೆ ಹೊಚ್ಚಿಗೆ ಹಾಕ್ಕೊಂಡು ಇದ್ರ ಮೇಲೆ 20 ದಿವ್ಸಕ್ಕೊಂದು ನೀರು ಕೊಡಾಕತ್ತೀರಿ ಸರ್. ಇವು ಬ್ಯಾಸಿಗೆ ಇವು ಚೆನ್ನಾಗೇ ಉಳಿದ್ರಿ ಸರ್. ಇದನ್ನು ಹೊತ್ತಿಗೆ ಹಾಕೋದ್ರಿಂದ ಗಿಡಗಳು ಸರಿ ಉಳಿದ್ರಿ. ಮತ್ತು ಇದ್ರ ಮ್ಯಾಲೆ ಏನಾರ ಗೊಬ್ಬರ ಮತ್ತು ಏನಾರ ಹಾಕ್ತೀರ? ಮತ್ತು 20 ದಿವ್ಸಕ್ಕೊಮ್ಮೆ ಹಾಕ್ತೀರ? ಮತ್ತು ಹೆಚ್ಚಿಗೆ ನೀರು ವಾರದೊಳಗಾಗಿ ಹಾಕ್ತೀರ? ಇಲ್ರಿ, 20 ದಿವ್ಸಕ್ಕೊಮ್ಮೆ ನೀರು ಕೊಡ್ತಾರೆ ಇವಕ್ಕೆ. ಮೊದಲು ಇವಕ್ಕೆ ಗೊಬ್ಬರ ಇದನ್ನ ಹೊಟ್ಟಿನ ಪುಡಿ ಅಂತ ಹೊಚ್ಚಿಗೆ ಬಡ್ಯಾಗ ಹಾಕಿರ್ತೀರಿ ಸರ್. ಅದ್ರ ಮೇಲೆ ನಾವು ಸೆದಿಯನ್ನು ಇದ್ರ ಮೇಲೆ ಹೊಚ್ಚಿಗೆ ಹಾಕಿ 20 ದಿವ್ಸಕ್ಕೊಂದು ನೀರು ಹಾಕ್ತೀರಿ ಸರ್. ಆದ್ರೆ 20 ದಿವ್ಸಕ್ಕೊಂದ ಈಗ ಹಾಕ್ತೀರಿ ನೀರು ರೀ. ಇನ್ನು ಬ್ಯಾಸಿಗೆ ಟೈಮ್ದಾಗ ನೀರಿಲ್ಲ ಟೈಮ್ದಾಗ ಹೆಂಗೆ ಮಾಡ್ತೀರಿ ನೀವು ರೀ? ಇಲ್ರಿ, ಅದು ಹೊಚ್ಚಿಗೆ ಮ್ಯಾಗನ ತಂಪು ಹಿಡ್ಕೊಂಡು ಗಿಡ ಸುಧಾರಣೆ ಹಾಕೊಂಡ ತಾನಾಗಿ ಅದು ಚೆನ್ನಾಗಿ ಬೆಳ್ಕೋತ ಹೋಗುತ್ತೆ ಸರ್. ಇಷ್ಟು ಹೊತ್ತಿಗೆ ಎತ್ತಿ ಹಾಕಿ ಮ್ಯಾಲೆ ಗೊಬ್ಬರ ಹಾಕೋದ್ರಿಂದ ಈ ನೀರು ಹಾಕ್ಲಿಲ್ಲ ಅಂದ್ರೂ ನಡೀತೀವಿ, ಗಿಡ ಚೆನ್ನಾಗಿ ಬರ್ತೈತೆ ಸರ್. ಸೋಮಲಿಂಗಪ್ಪವ್ರ, ಬ್ಯಾಸಿಗೆ ಟೈಮ್ದಾಗ ರೀ ಇದು ನೀರು ಇಲ್ಲದ ರೀ ಗಿಡ ಇವನ್ ಹೆಂಗೆ ಬದುಕಿಸ್ಕೋಬೇಕು ಅನ್ನೋ ಏನು ವಿಧಾನ ಐತಲ್ರಿ ಇದನ್ನ ನಮ್ಮ ರೈತರಿಗೆ ಒಂದೊಂದು ಬಿಡಿ ಆಗಿ ಒಂದೊಂದು ಹಂತವಾಗಿ ನಮ್ಗೆ ತೋರಿಸ್ಕೊಡ್ತೀರೇನ್ರಿ? ಮಾಡಿ ಕೊಡ್ತಾರ ಸರ್. ಅದ್ರ ಸಂಬಂಧ ಈಗ ನಮ್ಮ ರೈತರಿಗೆ ಎಲ್ಲರಿಗೂ ರೀ ಇದು ಏನು ಐತಲ್ರಿ ಇದನ್ನ ಮೊದಲು ಏನು ಹಾಕ್ಬೇಕ್ರಿ, ಅದ್ರ ಗೊಬ್ಬರ ಹೆಂಗೆ ಹಾಕ್ಬೇಕ್ರಿ, ಯಾವ ಟೈಮ್ದಾಗ ನೀರು ಹಾಕಬೇಕು, ಮತ್ತು ಬ್ಯಾಸಿಗೆ ಟೈಮ್ದಾಗ ನೀರು ಇಲ್ದ ಬದುಕಿಸ್ಬೇಕು ಅನ್ನೋದು ಒಂದು ನಮ್ಗೆ ದಾರಿ ತೋರಿಸ್ಕೊಳ್ರಿ ನಮ್ಮ ರೈತರಿಗೆ ರೀ. ಚೆನ್ನಾಗಿ ಮಾಡಿ ಕೊಡ್ತಾರ ಸರ್. ಈಗ ಮಾಡಿ ತೋರಿಸ್ರಿ. ಇದು ಕೊಂಗಿ ಎಷ್ಟು ಇಂಬ ಬೆಳೆದೈತಲ್ಲ ಸರ್, ಅದನ್ನು ಬಿಟ್ಟು ನಮ್ಗೆ ಇಷ್ಟು ಇಂಬ ಮಡಿ ಮಾಡ್ಕೋಬೇಕ್ರಿ ಸರ್. ಅದನ್ನು ಮಡಿ ಮಾಡ್ಕೊಂಡ್ರಿ ಇದನ್ನೆಲ್ಲ ಪೂರ್ತಿ ಇದನ್ನು ಅಗತಿ ಮಾಡ್ಕೊಂಡ್ರಿ ಮಡಿ ಇಟ್ಟು ಕಟ್ಕೋಬೇಕ್ರಿ ಸರ್. ಇದನ್ನು ರೀ ಮಡಿ ರೀ ಅರ್ಧ ಬಿಟ್ಟರೆ ಇದನ್ನು ಇಷ್ಟು ದಂಡಿ ಹಿಡಿದ್ರಿ ಇದನ್ನು ಟ್ರೆಂಚ್ ಮಾಡ್ಕೋಬೇಕ್ರಿ ಸರ್. ಅದನ್ನು ಮಾಡ್ಕೊಂಡ್ರಾಗ ಇದು ಅಗತಿ ಮಾಡಿದಾಗ ನಾವು ನೆಲ ಮೆದು ಹಾಕತ್ರಿ ಸರ್. ಸೋಮಲಿಂಗಪ್ಪವ್ರ, ಇದನ್ನ ಈಗ ಎಷ್ಟೊತ್ತನ ಇದನ್ನ ತೆಗ್ದಿರಲ್ರಿ ರೌಂಡ್,
ಹ್ಞೂ ರೀ. ಈ ತೆಗ್ಗ ತೆಗೆದ್ರಿಂದ ಇದನ್ನ ಏನು ಮಾಡ್ತೀರಿ ಇದನ್ನ ತೆಗ್ಗ ತೆಗೆದ್ರಿ ನೀವು? ತೆಗೆದ್ರಿ ಸರ್ ಅದನ್ನ ಈಗ ಸ್ವಲ್ಪ ಹಿಂಗೆ ಹಾಕಿ ಅದನ್ನ ಮ್ಯಾಲ ಗೊಬ್ಬರ ಹಾಕ್ಬೇಕ್ರಿ ಸರ್. ಗೊಬ್ಬರ ಹಾಕಿ ಮ್ಯಾಲ ಅದನ್ನ ಸದಿ ಹೊಚ್ಚಿಗೆ ಹಾಕ್ಬೇಕ್ರಿ ಸರ್. ಹೊಚ್ಚಿಗೆ ಹಾಕಿದ ಮೇಲೆ ನೀರು ಹೆಣಿಸಿದ್ರಿ ತಂಪು ಹಿಡ್ಕೊಂಡ್ರಿ ಗಿಡ ಅದ ಯಾವತ್ತು ತಂಪಾಗಿ ಉಳಿತೈತ್ರಿ ಸರ್. ತಂಪಾಗಿ ಉಳಿತೈತ್ರಿ. ಈಗ ಇದನ್ನ ತೆಗ್ಗ ತೆಗೆದ್ರಲ್ರಿ, ಈ ಗಿಡ ಬಿಟ್ಟು ಇಷ್ಟು ಅಂತರದಿಂದ ಯಾಕೆ ತೆಗೆದ್ರಿ ಇದನ್ರಿ? ಅದು ನೋಡ್ರಿ ಸರ್, ಅದ ಗಿಡದ ಬೇರೆ ಇಷ್ಟು ಸ್ವಲ್ಪ ಜಾಸ್ತಿ ಬಂದಿರ್ತೈತ್ರಿ ಸರ್. ಅದು ಈ ಕಡೆ ಬಂದಿರ್ತೈತೆ. ಬಂದಿರ್ತೈತಿ ಸರ್. ಆ ಪೇರಿ ಪೆಟ್ಟು ಹತ್ತಲ್ದಂಗ್ರಿ ಸರ್, ಅದನ್ನ ಮಣ್ಣು ಹಂಗೆ ಟ್ರೆಂಚ್ ಕಡ್ಕೊಂಡು ನಾವು ಅದನ್ನ ಮೇಲೆ ಸರಿಯಾಗಿ ಅದಕ್ಕೆ ಗೊಬ್ಬರ ಅದಕ್ಕೆ ಮ್ಯಾಲ ಹೊಚ್ಚಿಗೆ ಹಾಕೊಂಡ್ರಿ ಸರ್. ಅಂದ್ರೆ ನೀರು ಹಾಕಿದ್ರೆ ತಂಪು ಯಾವಾಗಲೂ ಅದು ತಂಪು ಇರ್ತೈತ್ರಿ ಗಿಡ ಜಾಗ್ರಿ ಸರ್. ನೋಡ್ರಿ ಸರ, ಇದನ್ನ ಮೊದಲ ಕಣಿಕೆ ಹಾಕಿರ್ತೀವಿ ಸರ್. ಅದ್ರ ಮೇಲೆ ಗೋಧಿ ಹೊಟ್ಟು ಹಾಕ್ತೀವಿ ಸರ್. ಅದ್ರ ಮೇಲೆ ಈ ಸಗಣಿ ಗೊಬ್ಬರ ಹಾಕಿ ಮ್ಯಾಲ ಇದನ್ನ ಮಾಡ್ತೀವಿ ಸರ್. ಇದನ್ನ ರೀ ನೋಡ್ರಿ ಸರ, ಇದನ್ನ ಹಾಕಿದ ಮಡ್ಯಾಗ ಎಲ್ಲ ಹಾಕಿರಲ್ಲ, ಇದು ಮ್ಯಾಲ ಹಾಕಿರಿ ಮ್ಯಾಲ ಗೊಬ್ಬರ ಹಾಕತ್ರಿ ಸರ್. ಅದು ಗೊಬ್ಬರ ಆದಿಂದ ಎಲ್ಲರ ಕಮ್ಮಿಯಾಗಿ ಎಲ್ಲ ಕೊಳಿತೈತ್ರಿ ಸರ್. ಅದಕ್ಕೆ ಅದಕ್ಕೆ ನಾವು ಹಾಕಿರಿ ಸರ್. ಅದನ್ನು ನೋಡ್ರಿ ಹಿಂಗೆ ಹಾಕ್ಬೇಕ್ರಿ ಅದರಿಂದ. ನೋಡ್ರಿ ಇದನ್ನೆಲ್ಲ ಹಾಕೋದ್ರಿಂದ ರೀ ಚೆನ್ನಾಗಿ ರೀ ಇದು ಗಿಡಗಳೆಲ್ಲ ಸರಿಯಾಗಿ ಗೊಬ್ಬರ ಹಾಕತ್ರಿ ಸರ. ಇದೆಲ್ಲ ಸರಿಯಾಗಿ ಗೊಬ್ಬರ ಆದಿಂದ ಎಲ್ಲ ಸರಿಯಾಗಿ ತಂಪು ಹಿಡ್ಕೋತೈತೆ ನೋಡ್ರಿ ಸರ್. ನೋಡ್ರಿ ಸರ, ಇದು ಹೊಲ್ಲಾಗಿನ ಕಸ ಇಲ್ಲ ರೀ, ನಾವು ಸರಿಯಾಗಿ ಇದಕ್ಕೆ ಗಿಡಕ್ಕೆ ಹಾಕಿವ್ರಿ ಸರ್. ಹಿಂಗೆ ಇದನ್ನು ಕಸ ಗಿಸತ್ತಲ್ರಿ ಸರ್. ಇದನ್ನ ಹೊಲಕ್ಕೆ ಇದನ್ನ ಕಡೆಗೆ ಹೋಗಿದ್ದು ಬದಲ್ರಿ, ಇದನ್ನ ನಾವು ಗಿಡಕ್ಕನ ನಾವು ಹೊಚ್ಚಿಗೆ ಹಾಕೋರಿ ಸರ್. ಇದನ್ನ ಅಂದ್ರೆ ನಮಗೆಲ್ಲ ಸರಿಯಾಗಿ ಇದನ್ನ ಅಂದ್ರೆ ಗೊಬ್ಬರ ಸರಿಯಾಗಿ ಪದ್ಧತಿ ಸರಿ ಗೊಬ್ಬರ ಹಾಕಿದ್ರಿ ಸರ್. ಇದು ಅವೆಲ್ಲ ಜಾಸ್ತಿ ಹಾಕಿದ್ರಿ ಸರ್. ಅವು ಏನು ಮಾಡ್ತಾವಂದ್ರೆ ಅವಕ್ಕ ಲಗುಟ್ ಕೊಳೆಯಂಗಿಲ್ಲ ರೀ ಸರ್. ಅವ ಮ್ಯಾಗಿನ ಮ್ಯಾಗ ಈ ಕಟ್ಟಿಗೆ ಸೆದಿಯನ್ನು ನಮ್ಮ ತೊಗರಿ ಕಟ್ಟಿಗೆ ರೀ ಸರ್. ಇವನ್ನ ಹಾಕಿದ್ರನ ನಿಧಾನವಾಗಿ ಗೊಬ್ಬರ ಹಾಕೋತ ಹೋಗಿದ್ರಿ ಸರ್. ಹಿಂಗೆ ಹಾಕಿ ನೋಡ್ರಿ ಸರ್. ನಾವು ಹಿಂಗಿರ್ದ ಹಾಕಿದ್ರನ ಸರಿಯಾಗಿ ಗೊಬ್ಬರ ಸುಧಾರಣೆ ಆಕೈತ್ರಿ ಸರ್. ಹಿಂಗೆಲ್ಲ ಚೆನ್ನಾಗಿ ಮಾಡ್ಬೇಕ್ರಿ ಸರ್. ಅದನ್ನು ಹಿಂಗದ ಸರಿಯಾಗಿ ಎಲ್ಲ ಕಡೆ ಹೊಚ್ಚಿಗೆ ಮಾಡ್ಬೇಕ್ರಿ ಇದನ್ರಿ. ಇದನ್ನೆಲ್ಲ ಹಾಕಿದ್ರಿ ಸರ್. ಇದನ್ನೆಲ್ಲ ಹಿಂಗೆ ಮಡಿಗೆ ಮುಚ್ಕೋಬೇಕ್ರಿ ಸರ್. ಅದನ್ನು ಮುಚ್ಚಿದ್ದೀನಿ. ಸೋಮಲಿಂಗಪ್ಪ ಅವ್ರ, ನೀವು ಇಲ್ಲೇ ಟ್ರೆಂಚ್ ತೆಗ್ದಿದ್ರಲ್ರಿ ಇದನ್ನ? ಇಲ್ಲಿಗೆ ಸೆದಿ ಹಾಕ್ಬೇಕಂತ ಹೇಳಿದ್ರಿ ನೀವು. ಹೇಳಿದೆ ಮ್ಯಾಲ ಈಗ ತುಂಬಾ ಹಾಕೊಂಡ್ರಿ ಇದನ್ನ. ಈ ತುಂಬಾ ಹಾಕಬೇಕೇನ್ರಿ ಇದನ್ನ? ಅದ ಹಾಕಬೇಕ್ರಿ ಸರ್. ಅಂದ್ರೆ ಗಿಡದ ಬೇರಿಗಿರಿ ಮೊದಲೇ ಟ್ರೆಂಚ್ ಏನ ಟಗಲ್ ಮಾಡಿರಿ ಸರ್. ಬೇರಿಗೆ ಪೆಟ್ಟು ಕೊಡಂಗಿಲ್ರಿ. ಅದ್ರ ಪ್ರಕಾರ ಅದನ್ನ ತಳಗ ಹೊಟ್ಟು ಅದಕ್ಕೆ ಸಗಣಿ ಅದಕ್ಕೆಲ್ಲ ಪದ್ಧತಿ ಸರಿ ಹಾಕ್ಬೇಕ್ರಿ. ಮ್ಯಾಲ ಈ ಸೆದಿ ಏನು ಗೊಂಜಾಳ ಸೆದಿ ಯಾಕೆ ಹಾಕಿವಿ ಅಂದ್ರೆ ಒಟ್ಟು ಗಿಡಕ್ಕೆ ಅಷ್ಟರಿ ಕಾವು ಬಿಸಿಲು ಬಡಿಬಾರ್ದ್ರಿ ಸರ್. ಬಿಸಿಲು ಬಡಿಬಾರ್ದು, ತಂಪು ಯಾವತ್ತೂ ತಂಪು ಉಳಿತೈತ್ರಿ. ಅದ್ರ ಪ್ರಕಾರನ ಅದು ಗಿಡ ಚೆನ್ನಾಗಿ ಬರ್ತೈತ್ರಿ ಸರ್. ಸೋಮಲಿಂಗಪ್ಪ ಅವ್ರ, ಈ ಗಿಡ ಇಷ್ಟೆಲ್ಲ ಬೆಳೆಸಿದ್ರಲ್ಲ, ಈ ಗಿಡ ಬೆಳೆಸೋದ್ರಿಂದ ನಿಮಗೆ ಏನು ಫಾಯ್ದೆ ಆಗೈತಿ, ಅದ ಇನ್ನು ಮುಂದೆ ಏನು ಫಾಯ್ದೆ ಆಕೈತಿ ಅದನ್ನ ನಮ್ಮ ರೈತರಿಗೆ ಅಷ್ಟು ಚೆನ್ನಾಗಿ ಹೇಳ್ರಲ್ಲ ನೀವು. ಹೇಳ್ಕೊಡ್ತೀರಿ ತೋರ್ಲಿ ಸರ್. ಅವ ಗಿಡಗಳಿಗೆ ರೀ ಇಂಥವನ್ನ ಒಂದು 3 ವರ್ಷ ಜೋಪಾನ ಮಾಡ್ಬೇಕ್ರಿ ಸರ್. ಜೋಪಾನ ಆಗಿ ಸರಿಯಾಗಿ ಇವು ಗಿಡಗಳು ಬಂದು ಅಂದ್ರೆ ನಮ್ಗೆ ರೀ ಮುಂದೆ ಸರಿಯಾಗಿ ಇವ ನಮ್ಗೆ ಫಲ ಕೊಡ್ತಾವ್ರಿ ಸರ್.
ಅವನ್ನ ನಾವು ಫಲ ನಮ್ಗೆ ವಯಸ್ಸು ನಮ್ಗೆ ಹೆಂಗೆ ಆಗಿರ್ತೈತಿರಲ್ಲ ಅವು ನಮ್ಗೆ ಚೆನ್ನಾಗಿ ಬೆಳೆ ಬರಾಕೈತೆ ಅಂದ್ರೆ ನಮ್ಗೆ ಬದುಕಾಕ ಒಂದು ಹಾದ್ರಿ ಸರ್ ಅವ. ನಾಳೆ ನಮಗೂ ಮನ್ಯಾಗ ಜನರು ಮಕ್ಕಳು ಆಗಲಿ ಸಣ್ಣ ಹುಡುಗರು ಇರ್ತಾವ್ರಲ್ಲ ಅವು ದುಡಿಯಂಗಿಲ್ಲ ಸರ. ನಾವು ಈ ಗಿಡಗಳನ್ನ ಜೋಪಾನ ಮಾಡಿ ಬಿಟ್ಟಿವಿ ಅಂದ್ರೆ ನಾವು ಎಲ್ಲರೂ ಹೆಣ್ಣು ಮಕ್ಕಳು ನಮ್ಮ ಬದುಕಾಕ ಒಂದು ಹಾದ್ರಿ ಸರ್ ಅದು. ಸೋಮಲಿಂಗಪ್ಪ ಅವ್ರ ಇದು ಎಷ್ಟು ದಿವ್ಸಕ್ಕೆ ಕಾಯಿ ಆಗ್ಬೋದು ಚಲೋ ತಂಗೆ ವ್ಯವಸ್ಥೆ ಮಾಡಿದ್ರೆ? ಇದ್ರೆ ಇದು 5 ವರ್ಷ ಹಿಡ್ಕೊಂಡು 6 ವರ್ಷಕ್ಕಂದ್ರೆ ಕಾಯಿ ಚಲೋ ಆಕತ್ರಿ. ಕಾಯಿ ಚಲೋ ಆಕತಿ. ಮತ್ತು ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ ಅಂತಂದ್ರೆ ಏನು ಆಗ್ಬೋದು? ಗಿಡ ಲುಕ್ಸಾನ್ ಆಗತ್ತೆ ಸರ್. ಲುಕ್ಸಾನ್ ಆಗತ್ತೆ, ಮಾಡಿದ್ದೆಲ್ಲ ನಾವು ಲಾಸ್ ಆಕತ್ರಿ. ಮತ್ತು ಗಿಡಗಳು ಇಷ್ಟು ವಾಗಾಯ್ತು ಮಾಡಲಿಲ್ಲ ಅಂದ್ರೆ ನಮ್ಗೆ ಏನು ಮಾಡ್ತಾರ ಅಂದ್ರೆ ಈಗ 2 ವರ್ಷ ಮಾಡಿದ್ವಿ ಅಂತ ನೋಡ್ರಿ ಸರ. ಅವಾಗ ಇನ್ನು ಅದ್ರ ಮೇಲೆ ಗಿಡ ನಾವು ಸರಿಯಾಗಿ ನೋಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಗೆ ದುಡ್ದದ್ದೆಲ್ಲ ಎರ್ತ್ ಆಗತ್ರಿ ಸರ. ಇದು ಹೆಚ್ಚಿಗೆ ಪ್ರಯತ್ನ ಮಾಡಿದ್ರೆ ಒಂದು 3 ವರ್ಷಕ್ಕೆ ಕಾಯಿ ಆಕೈತೆ ಅನ್ನೋ. ಹಾಂ ಆಕತ್ರಿ. ನಾವು ಯಾವನೋ ಇಷ್ಟು ಸಿಟ್ಟ ಮಾಡಿದಕ್ಕೆ ಹೆಚ್ಚಿಗೆ ಏನೋ ವಾಗಾಯ್ತು ಮಾಡ್ರಿ ಸರ, ಅವು 3-4ನೇ ವರ್ಷಕ್ಕೆ ಕಾಯಿ ಚಾಲು ಆಕಾವ್ರಿ. ಹಾಕಾರಿ. ಅದರಿಂದ ನಮ್ಗೆ ಪ್ರಾಫಿಟ್ ತಗೋಬಹುದು. ಹಾಂ ಅದ್ರಿ ಜೀವನ ಮಾಡಕ್ಕಂತ ಅದೇನ ಅನುಕೂಲ ಐತೆ ನೋಡಿ ಸರ್. ಸೋಮಲಿಂಗಪ್ಪ ಅವ್ರ ಇದನ್ನೇನು ಹಾಕಿದ್ರಲ್ಲ ಈಗ, ಇದನ್ನ ಹಾಕೋದ್ರಿಂದ ಈಗ ನಿಮ್ಗೆ ನೀರಿಂದ ಪ್ರಮಾಣ ಹಾಕೋದ ಕಡಿಮೆ ಆಗೈತೋ ಏನು ಅಷ್ಟ ಐತೋ? ಇದು ಕಡಿಮೆ ಐತ್ರಿ ಸರ್. ಅದು ನೋಡ್ರಿ ಸರ್, ಮೊದಲ ನಾವು 8 ದಿವಸ ನೀರು ಹಾಕಿದ್ರಿ ಅವಕ್ಕೆ. ಆಗ ಏನಾತ್ರ ಅಂದ್ರೆ ಅದು ಅಷ್ಟು ತಂಪು ಉಳಿಲಿಲ್ರಿ. ಇಷ್ಟೆಲ್ಲ ಹೊಚ್ಚಿಗೆ ಹಾಕಿದ ಮೇಲತ್ರಿ 20 ದಿವ್ಸಕ್ಕೊಮ್ಮೆ ನೀರು ಹಾಕಾಕತ್ತಿದ್ರಿ ಅದನ್ನ ಗಿಡಕ್ಕೆ ರೀ. ಅದು ಗಿಡಕ್ಕೆ ನೀರು ಹಾಕಿರಿ 8 ದಿವ್ಸಕ್ಕೆ ಏನು ಹಾಕಿದ್ರು ಅದಕ್ಕಿನ್ನೂ ಹೆಚ್ಚಿಗೆ ತಂಪು ಉಳಿದ್ರಿ. ನಮಗೆ ರೀ ಎಷ್ಟು 10-12 ದಿವಸ ನಮ್ಗೆ ಟೈಮ್ನು ಅವಕಾಶ ಕೊಡ್ತೀರಿ. ಇದಕ್ಕೆ ಅವಕಾಶ ಕೊಡ್ತೀರಿ, ಗಿಡ ಚೆನ್ನಾಗಿ ಬರಾಕೈತ್ರಿ. ಅದಕ್ಕೆ ನಾವು ಇದನ್ನೆಲ್ಲ ಚೆನ್ನಾಗಿ ಹಾಕಿ ನಾವು ಗಿಡ ಅಂತ ಲೆಕ್ಕಕ್ಕೆ ನಾವು ಮಾಡ್ಕೊಂಡು ನಡೆದ್ರಿ ಸರ್. ಬರೋಬರ್. ಸೋಮಲಿಂಗಪ್ಪ ಅವ್ರ ಈಗ ಇದನ್ನ 3 ವರ್ಷ ಗಿಡ ಬೆಳೆಸಬೇಕು, ಬೆಳೆಸಿದ್ರೆ ಲಾಭ ಆಕೈತೆ ಅಂತ ನೀವು ಹೇಳಿದ್ರಿ. ಹ್ಞೂ ಸರ್. ಮತ್ತೆ ಈಗ ಏನು ಭೂಮಿಯಾಗ ನೀವು ಗೊಂಜಾಳ ಇದನ್ನೇನು ಹಾಕ್ತಿರ್ಲ, ಆ ಬೆಳೆಗೆ ಮತ್ತು ಈ ಬೆಳೆಗೆ ಏನು ವ್ಯತ್ಯಾಸ ಆಕೈತಿ? ಇದು ಮಳೆ ಇಲ್ಲದ ಬರ್ತೈತೋ ಏನ ಮಳೆ ಬೇಕೋ ಏನು ಇದಕ್ಕೆ ನೀರು ಹಾಕಬೇಕು ಅನ್ನೋದು ಒಂದು ಸ್ವಲ್ಪ ವಿವರಣೆ ನಮ್ಮ ರೈತರಿಗೆ ತಿಳಿಸ್ಕೊಡ್ರಲ್ಲ ನೀವು? ತಿಳಿಸ್ಕೊಡ್ತೀರಿ ಸರ್. ಇದ್ರಿ 4 ವರ್ಷ ಇದನ್ನ ಜೋಪಾನ ಮಾಡ್ಬೇಕ್ರಿ ಸರ್. ಮಾಡಿದಿಂದ ಸರಿಯಾಗಿ ಫಲ ಕೊಡಾಕತ್ತತ್ರಿ. ಆಗ್ರಿ ಇದ ನಮ್ಗೆ ನೀರಿಂದು ಅವಕಾಶನೂ ಬೇಕಾಗಿಲ್ರಿ ಇದಕ್ಕೆ. ಇದು ಹೌದ್ ಮ್ಯಾಗಿನ ಮರಗಳ್ರಿ. ಇದು ಚೆನ್ನಾಗಿ ವರ್ಷ ತನ್ನ ಮಿತಿಗೆ ಏನು ಬರ್ಬೇಕಾಯ್ತಲ್ಲ ಮಿತಿಗೆ ಅದ ಫಲ ಕೊಡ್ತತ್ರಿ. ಮಳೆ ಆಗದಲ್ಲೂ ನಡಿತೈತ್ರಿ. ಅದ್ರ ಮ್ಯಾಗ ನಾವು ಬದುಕಾಕು ಮಳೆ ಸ್ವಲ್ಪ ಕಡಿಮೆ ಆಗಲಿ, ಬೇಕಾದ್ರೆ ಮಳೆ ಆಗದೇ ಇರಲಿ, ನಮಗ ಇದು ಬದುಕಾಕ ಇದು ಒಂದು ಉದಾಹರಣೆ ಚಲೋ ಐತ್ರಿ ಸರ್. ಈಗ 40 ಗಿಡ ಹಚ್ಚಿರಲ್ರಿ ನೀವು? ಹ್ಞೂ. ಕನಿಷ್ಠ ಇಲ್ಲ ಅಂದ್ರೂ ಒಂದು ವರ್ಷಕ್ಕೆ ಇದು ಎಷ್ಟು ಆದಾಯ ಕೊಡ್ಬೋದ್ರಿ ಇದ ಮುಂದೋಗಿ? ಇದು ನೋಡ್ರಿ ಗಿಡಕ್ಕೆ ಒಂದು ಕಮ್ಮಿ ಅಂದ್ರೂ ಒಂದು 500 ರೂಪಾಯಿ ಉತ್ಪನ್ನ ಬರ್ತೈತ್ರಿ ಸರ್. ಇದು ಸ್ಟಾರ್ಟಿಂಗ್ ಸರ್. ಮತ್ತೆ ಮರನೇ ವರ್ಷ ಎಷ್ಟು ಬರ್ಬೋದ್ರಿ? ಆದ್ರೆ ವರ್ಷ ಇದು ಒಂದು 100 ರೂಪಾಯಿ ಜಾಸ್ತಿನೇ ಹಾಕೋತ್ ಹೋಗೋದ್ರಿ ಸರ್. ಹೋಗತ್ರಿ. ಮಳೆ ಆಗ್ಲಿಲ್ಲ ಅಂದ್ರೂ ಬೆಳೆ ಚೆನ್ನಾಗಿ ಬರ್ತೈತ್ರಿ. ಆದ್ರೆ ನಮಗೆ ಇದನ್ನ ತಗೊಂಡು ನಾವು ಮಾರ್ಕೆಟ್ ಹೋಗಿ ಮಾರಿಕೊಂಡು ನಾವು ಇದನ್ನ ಉಪಯೋಗ ಆಕತಿ ಅಂತೇಳಿ ನಾವು ಇದನ್ನ ಒಂದು ಜೋಪಾನ ಮಾಡಿದ್ವಿ. ಹ್ಞೂ ಸರ್. ಸೋಮಲಿಂಗಪ್ಪ ಅವ್ರ ಈಗ ನಮ್ಮ ರೈತರಿಗೆ ಏನು ಹೇಳ್ತೀರಿ? ಈಗ ಸಣ್ಣ ಅಗಿಗಳು ತಂದು ಹಚ್ಚಿರ್ತಾರೆ, ಅವ್ರು ನೀರು ಹಣಿಸಲಿಲ್ಲ ಅಂದ್ರೆ ಗಿಡಗಳು ಸಿಕ್ಕಾಪಟ್ಟಿ ಲುಕ್ಸಾನ್ ಆಗಿದ್ರಿ ಸರ್. ಅದು ಹಂಗೆ ಮಾಡಬಾರ್ದ್ರಿ. ಮಾಡಿದ್ದನ್ನ ಹೊಟ್ಟೆ ಅವರಿಗೆ ಉಪಯೋಗ ಆಗೋದಿಲ್ಲ ರೀ. ಅದು ಸಿಕ್ಕಾಪಟ್ಟಿ ಗೋರ್ಮೆಂಟು ಅವ್ರಿಗೆ ಸಹಾಯ ಮಾಡಿದಕ್ಕೆ ಲುಕ್ಸಾನ್ ಆದ್ರೆ ಅದು ಏನು ಪರ್ಫೆಕ್ಟ್ ಬರಂಗಿಲ್ಲ ರೀ. ಅದು ಯಾವಾಗೂ ಮಾಡಬಾರ್ದ್ರಿ. ಅದನ್ನು ಈಗಿನ ಜನರು ಭಾಳ ದೊಡ್ಡ ಮಂದಿರಿ ಇದೀಗ ಮಾಡಿದ್ರೆ ಅವ್ರ ಅನ್ನೋಲ್ಲಿ ಯಾವಾಗೂ ಉಪಯೋಗ ಆಗಂಗಿಲ್ಲ ರೀ. ಅವರು ಅದ ಬದುಕಾಕ ಅವರಿಗೆ ಅವಕಾಶನೇ ಇರಂಗಿಲ್ಲ ರೀ. ಅದು ಹಂಗೆ ಲುಕ್ಸಾನ್ ಮಾಡಬಾರ್ದ್ರಿ. ಸರಿಯಾಗಿ ಗಿಡಗಳು ಅವ್ನು ಜೋಪಾನ ಮಾಡ್ಕೊಂಡ್ರಿ ಸರಿಯಾಗಿ ಅವ್ರ ಮೇಲೆ ಅವ್ನು ಪೈಚ್ ಮಾಡಬೇಕ್ರಿ. ಅವ್ನು ಸರ ಮಾಡಿದ್ರೇ ಅವ್ರ ಜೀವನ ಚೆನ್ನಾಗಿ ಮುಂದೆ ಸರಳ ಆಕತ್ರಿ ಸರ್. ಈಗ ಸರಿಯಾಗಿ ಇದನ್ನ ಒಟ್ಟು ಹಿಂಗೆ ಇದನ್ನ ಮಡಿ ಮಾಡ್ಕೋಬೇಕ್ರಿ ಸರ. ಮಾಡ್ಕೋತ ಹೇಳ್ರಿ. ಮಾಡ್ಕೊಂಡ ಮೇಲತ್ತು ಅದನ್ನು ಸರಿಯಾಗಿ ಅದಕ್ಕೆ ಹೊಚ್ಚಿಗೆ ಹೊಚ್ಚಬೇಕ್ರಿ. ಹೊಚ್ಚಿಗೆ ಹೊಚ್ಚಿದ ಮೇಲತ್ತು ಅದಕ್ಕೆ ಸರಿಯಾಗಿ ಗೊಬ್ಬರ ಹಾಕ್ಬೇಕ್ರಿ. ಗೊಬ್ಬರ ಹಾಕಿದ ಮೇಲೆ ಈ ರೀತಿ ಸರಿ ಪದ್ಧತಿ ಸರಿ ಹಾಕೋಬೇಕ್ರಿ. ಇದನ್ನು ಹಾಕಿದ ಮೇಲತ್ತ ಗಿಡಗಳು ಜೋಪಾನ ಮಾಡಿದ್ರೆ ಸರಿಯಾಗಿ ಅದು ಫಲ ಕೊಡ್ತೈತ್ರಿ. ಅದು ರೈತರಿಗೆ ಇಷ್ಟು ಮಾಡ್ಕೊಂಡವ್ರು ಭಾಳ ಒಳ್ಳೇದು ನೋಡ್ರಿ ಸರ್. ಅದು ಸೋಮಲಿಂಗಪ್ಪ ಅವರು ಬ್ಯಾಸಿಗೆ ಟೈಮ್ದಾಗ ಹೆಂಗೆ ಗಿಡ ಬೆಳೆಸಬೇಕು ಮತ್ತು ಅದನ್ನ ಹೆಂಗೆ ಬದುಕಿಸ್ಬೇಕು, ಅದಕ್ಕೆ ನೀರು ಹೆಂಗೆ ಹಾಕಬೇಕು ಅನ್ನೋದು ಹೇಳಿಕೊಟ್ರಿ. ಮತ್ತು ಅದಕ್ಕೆ ಹೆಂಗೆ ಗೊಬ್ಬರ ಹಾಕಬೇಕು, ಸದಿ ಹೆಂಗೆ ಹಾಕಬೇಕು ಅಂತ ಹೇಳಿ ನಮ್ಮ ರೈತರಿಗೆ ಏನು ಪರಿಚಯ ಮಾಡಿ ಕೊಟ್ಟಿರಲ್ಲ. ನಿಮ್ಗೆ ಧನ್ಯವಾದಗಳು. ಡಿಜಿಟಲ್ ಗ್ರೀನ್ ಸಂಸ್ಥೆಯಿಂದ ಮತ್ತು ನಮ್ಮ ಬೈಪ ಸಂಸ್ಥೆ ಇದರಿಂದ ಇದನ್ನು ವಿಡಿಯೋ ಮಾಡ್ಕೊಂಡಿದ್ದಕ್ಕಾಗಿ ನಮ್ಮ ರೈತರ ಪರವಾಗಿ ನಮ್ಮ ಪರವಾಗಿ ಧನ್ಯವಾದಗಳು.